ಈ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದಕ್ಕೆ ಬರಬಾರ್ದಂಥದ್ದು ಏನು ಬಂದಿದೆಯೋ ಗೊತ್ತಾಗ್ತಿಲ್ಲ. ಒಂದು ಕೆಲಸವನ್ನು ಕೂಡ ನೆಟ್ಟಗೆ ಮಾಡ್ತಾ ಇಲ್ಲ. ನಿನ್ನೆ 10 ವರ್ಷದ ಬಾಲಕನ ಸಾವಿಗೆ ಇದೇ BBMP ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆ. ಸಿಲಿಕಾನ್ ಸಿಟಿಯಲ್ಲಿ BBMP ಬದುಕಿದೆಯಾ ಸತ್ತಿದೆಯಾ ಅನ್ನುವಂತಹ ಅನುಮಾನ ಶುರುವಾಗ್ಬಿಟ್ಟಿದೆ. ರಸ್ತೆ ಗುಂಡಿಗಳಿಗೆ ಜನರನ್ನು ಬಲಿ ತೆಗೆದುಕೊಂಡಿದ್ದಾಯ್ತು. ಬೆಸ್ಕಾಂ ಕಂಬ ವಿದ್ಯುತ್ ಲೈನ್ಗಳಿಂದ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾಯ್ತು. ಮರಗಳು ಬಿದ್ದು ಅನೇಕರ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದ್ದಾಯ್ತು. ಆದ್ರೀಗ ಈ ಸಾಲಿಗೆ BBMP ಆಟದ ಮೈದಾನದ ಗೇಟ್ ಕೂಡ ಸೇರ್ಕೊಳ್ತಾ ಇದೆ. 10 ವರ್ಷದ ನಿರಂಜನ್ ಎಂಬಂತಹ ಬಾಲಕ ಆಟವಾಡಲಿಕ್ಕೆ ಸೈಕಲ್ನಲ್ಲಿ ಮಲ್ಲೇಶ್ವರಂನ 1ನೇ ಕ್ರಾಸ್ನಲ್ಲಿರುವಂತಹ BBMP ಆಟದ ಮೈದಾನಕ್ಕೆ ಹೋಗಿರ್ತಾನೆ. ಗೇಟ್ ಓಪನ್ ಮಾಡಲಿಕ್ಕೆ ಹೋದಂತಹ ನಿರಂಜನ್ ಮೇಲೆ ಬೃಹತ್ ಗಾತ್ರದ ಗೇಜ್ ಲೆಕ್ಕದಲ್ಲಿರುವಂತಹ ಗೇಟು ಕಳಚಿ ಬಿದ್ದು ಬಿಡುತ್ತೆ. ಕೂಡಲೇ ನಿರಂಜನನ್ನು ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ತಲೆಗೆ ತೀವ್ರ ಪೆಟ್ಟಾಗಿದ್ದರಿಂದ ರಕ್ತಸ್ರಾವವಾಗಿದ್ದರಿಂದ ಚಿಕಿತ್ಸೆ ಫಲಿಸಿಲ್ಲ. ಬಾಲಕ 10 ವರ್ಷದ ಬಾಲಕ ಕೊನೆ ಉಸಿರು ಎಳೆದುಬಿಟ್ಟಿದ್ದಾನೆ. ತಂದೆ ಆಟೋ ಚಾಲಕ ವಿಜಯ್ ಕುಮಾರ್ ಅಂಥೇಳಿ, ಇನ್ನು ಈ ಬಾಲಕನ ತಾಯಿ ಹೆಸರು ಪ್ರಿಯಾ ಅಂಥೇಳಿ. ನಿರಂಜನ್ ಒಬ್ಬನೇ ಮಗ, ಪಾಪ ಮುದ್ದಾಗಿ ಸಾಕಿದ್ರು. ಅವನಿಗೆ ಏನೇನು ಬೇಕು ಬೇಡ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾ ಇದ್ರು. ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ದಂಪತಿ ಶಾಕ್ನಲ್ಲಿದ್ದಾರೆ. KC ಜನರಲ್ ಆಸ್ಪತ್ರೆಯ ಬಳಿ ಹೆತ್ತವರು ಮಗನನ್ನು ಕಳೆದುಕೊಂಡು ಕಣ್ಣೀರಿಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಈ BBMPಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ಮಗನಿಗಾದಂತಹ ಪರಿಸ್ಥಿತಿ ಬೇರೆ ಮಕ್ಕಳಿಗಾಗೋದು ಬೇಡ, ನಮ್ಮ ಶಾಪ ಈ BBMPಯವರಿಗೆ ತಟ್ಟೋದೇ ಬಿಡೋದಿಲ್ಲ ಅಂಥೇಳಿ ಕಣ್ಣೀರನ್ನು ಹಾಕಿ ಹಿಡಿ ಶಾಪವನ್ನು ಹಾಕ್ಬಿಟ್ಟಿದ್ದಾರೆ. ನಂಗೆ ಆಟ ಆಡ್ಕೊಂಡಿದ್ದು ಈ ಥರ ಆದರೂ ನಂಗೆ ತುಂಬ BBMP ಆಟದ ಮೈದಾನಕ್ಕೆ ಆಟ ಆಡಲು ಹೋದಂಥ ಮಗು ಇವತ್ತು ಹೆಣವಾಗಿದೆ. ಇದಕ್ಕೆ ಕಾರಣ ಆಗಿರುವಂಥದ್ದು BBMPಯ ನಿರ್ಲಕ್ಷ್ಯ. ಅವರ ತಾಯಿ ನನ್ನ ಜೊತೆ ಇದ್ದಾರೆ. ನಿರಂಜನ ಅಂತ ಮೃತಪಟ್ಟಂತಹ ಮಗು ಪ್ರಿಯಾ ಅಂತ ಅವ್ರ ತಾಯಿ. ನಮ್ಮನೆ ಮಕ್ಕಳಾಗೂ ಇದೇ ಒಂದು ರೀತಿ ದುಃಖ ಇರುತ್ತೆ. ಆಟ ಆಡೋಕ್ಕೆ ಇವತ್ತಿನ ಮಕ್ಳಿಗೆ ಆಟ ಆಡೋಕ್ಕೆ ಗ್ರೌಂಡ್ಗಳೇ ಇಲ್ಲ ಬೆಂಗಳೂರಲ್ಲಿ. ಸಂಡೇ ಸ್ಕೂಲ್ ರಜಾ ಇರುತ್ತೆ, ಆಟ ಆಡೋಕ್ಕೆ ಹೋದು ಈ ಥರ ಆಗೋಗಿದೆ. ಏನಾಯಿತು, ಎಷ್ಟು ಗಂಟೆಗೆ ನಿಮಗೆ ಗೊತ್ತಾಯಿತು? ನಮಗೆ 4:05 ಆಗಿತ್ತು ಸರ್. 4:05, 4:06 ಆಗಿತ್ತು ಅಷ್ಟೇ. ನಾನು ಕೆಲಸಕ್ಕೆ ಅಂತ ಹೋಗ್ಬೇಕಾದ್ರೆ ಸೇರಿಸಿರೋರು ಬಂದು ನನ್ನ ಹತ್ರ ಹೇಳಿದರು, ಹಿಂಗೆ ನಿಮ್ಮ ಮಗುಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ನೀವು ಬನ್ನಿ ಅಂತ ಕರೆದಾಗಲೇ ಗೊತ್ತು ಸರ್ ನಮಗೆ. ಎಲ್ಲೋದ ಏನು ಆಟ ಆಡೋಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ನ? ಯಾರು ಫ್ರೆಂಡ್ಸ್ ಜೊತೆ ಹೋಗಿದ್ನ? 10 ವರ್ಷದ ಹುಡುಗ ಅಂದರೆ ಸಣ್ಣ ಪುಟ್ಟ ಆಟಗಳು ಆಡೋಕ್ಕಾಗ್ಬೋದು. ಇಲ್ಲ ಸರ್, ಒಂದು ಸೈಕಲ್ ಚೈನ್ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದ ಅಷ್ಟೇ. ಆಮೇಲೆ ಗ್ರೌಂಡಿಗೆ ಆಟ ಆಡೋಕ್ಕೆ ಹೋಗ್ತಿದ್ನಲ್ಲ, ಅದೇ ಥರ ಹುಡ್ಗನ ಜೊತೆ ಹೋಗಿದ್ದಾನೆ ಫ್ರೆಂಡ್ ಜೊತೆನಲ್ಲಿ. ಆವಾಗ ಫ್ರೆಂಡ್ ಜೊತೆ ಹೋದಾಗ ಈ ಥರ ಆಗಿರೋದು ಸರ್. ಏನು ಹೇಳ್ತೀರಮ್ಮ? ಆಟ ಆಡೋಕ್ಕೆ ಹೋಗಿದ್ದ ಮಗು ಮನೆಗೆ ವಾಪಸ್ ಬಂದಿಲ್ಲ, ಇವಾಗ ಹಾಸ್ಪಿಟ್ಲಿಗೆ ಕೂತಿದ್ದೀರಾ. ಈ ಥರ 10 ವರ್ಷದ ಮಗು, ದುಃಖ ಅರ್ಥ ಆಗ್ತಿದೆ. ಒಬ್ಬನೇ ಮಗ ಇದ್ದಿದ್ದೆ ನಮ್ಮೆಲ್ಲ ಇದು ಇದ್ದಿದ್ದೆ ಅವನ ಮೇಲೆ ಸರ್. ಅವನಂದರೆ ನಮ್ಮ ಮನೇಲಿ ತುಂಬ ಇಷ್ಟ. ಯಾಕಂದರೆ 2 ಮಕ್ಕಳು ಕಳ್ಕೊಂಡಿರೋರು ಸರ್ ನಾವು. ಅವನನ್ನೇ ತುಂಬ ಮುದ್ದಾಗಿ ಸಾಕಿದ್ದು. ಇವಾಗ ಅವನೇ ಇಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನಾಗಲ್ಲ ಹೇಳಿ ಸರ್. ಚೆನ್ನಾಗಿದ್ದವನು ಸರ್, ಆಟ ಆಡ್ಕೊಂಡಿದ್ದವನು ಈ ಥರ ಆಗಿದ್ದಾನೆ. ಅರ್ಧ ಗಂಟೆನೂ ಆಗಿಲ್ಲ ಸರ್ ಮನೆಯಿಂದ ಆಚೆ ಹೋಗಿ. ಅವನು ತಂದೆ ಆಟೋ ಓಡಿಸ್ತಾ, ನೀವು ಮನೆ ಕೆಲ್ಸಕ್ಕೆ ಹೋಗ್ತೀರಾ, ಕಷ್ಟಪಡ್ತಿರೋದೇ ಮಕ್ಕಳ ಭವಿಷ್ಯಕ್ಕೋಸ್ಕರ. ಅವ್ರಿಗೋಸ್ಕರನೇ ನಾವು ಊರು ಬಿಟ್ಟು ಬಂದು ಇಲ್ಲಿ ಜೀವನ ಮಾಡ್ತಾ ಇರೋದು ಸರ್. ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತೇಳಿ ಇಲ್ಲಿ ಬಂದಿದ್ದು. 5ನೇ ಕ್ಲಾಸ್ ಓದ್ತಿದ್ದ ಅಲ್ವಮ್ಮ? ಹಾಂ ಸರ್, 5ನೇ ಕ್ಲಾಸ್ ಓದ್ತಾ ಇದ್ದ ಅವನು. ಈಗ ಏನು ಹೇಳ್ತೀರಾ BBMP ಅವರಿಗೆ? ಯಾಕಂದ್ರೆ ನಿಮ್ಮ ಮಗುಗಾಗೋಯ್ತು. ಈಗ ಅಕಸ್ಮಾತ್ತಾಗಿ ಇನ್ನೊಂದು ಹುಡುಗನೂ ಜೊತೆಯಲ್ಲಿದ್ದರೆ ಆ ಮಗುಂದು ಇವತ್ತು ಅದೇ ಪರಿಸ್ಥಿತಿ ಆಗಿರೋದು. ಹೌದು ಸರ್, ಇದು BBMP ನಿರ್ಲಕ್ಷ್ಯ ಅಂತಲೇ ಹೇಳ್ಬೇಕು ಸರ್. ಇದು ಅವರ ತಾಯಿಯ ಮಾತು. ಮಾತಾಡೋದಕ್ಕೂ ಕಷ್ಟಪಡ್ತಿದ್ದಾರೆ. ಮಕ್ಕಳಿಗೋಸ್ಕರ ಕಷ್ಟಪಟ್ಟು ನಾವು ಬದುಕ್ತಿದ್ವಿ, ಈಗ ಮಕ್ಕಳನ್ನೇ ಕಳ್ಕೊಂಡು ಬದುಕುವಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು. ಕೂಡ ಕರ್ಕೊಂಡೋಗಿದ್ದೆ. ಅವ್ನು ನಮ್ಮ ಮನೆ ಹತ್ರ ಬಂದು ಕರೆದ, ಬಾರೋ ಹೋಗೋಣ ರೌಂಡನ್ನು. ಕರ್ಕೊಂಡು ಹೋದೆ ಕಲ್ತ್ಕೊಡೋಕ್ಕೆ. ಅವ್ನು ಗೇಟ್ ಇಲ್ದ್ಬಿಟ್ಟು ಗೇಟ್ ಓಪನ್ ಮಾಡ್ದೆ. ಓಪನ್ ಮಾಡೋ ಅಷ್ಟು ಬಿದ್ದೋಗ್ಬಿಡ್ತದು. ಸ್ವಲ್ಪ ಅವ್ರು ಇಟ್ಕೊಂಡಿದ್ದ, ಹಂಗೆ ಬಿದ್ದೋಗ್ಬಿಡ್ತು. ಆಮೇಲೆ ಸೈಕಲ್ ಬಿಟ್ಬಿಟ್ಟು ನಾನು ಬಂದ್ಬಿಟ್ಟು ಎಲ್ಲರೂ ಓಡಿ ಬಂದರು. ಆಮೇಲೆ ಎತ್ತಿದ್ರು. ಒಂದು ಅಂಕಲ್ ಬಂದು ಕರ್ಕೊಂಡು ಬಂದಿದ್ರು KC ಹಾಸ್ಪಿಟ್ಲ್ ಹತ್ರ. ಆ ಗ್ರೌಂಡ್ ಹತ್ರ ಆಟ ಆಡೋಕ್ಕೆ ಬಂದಿದ್ದಾರೆ. ಅವನು ಈ ಹುಡುಗನ ಫ್ರೆಂಡು ಏನು ಮಾಡಿದ್ದಾನೆ, ಆ ದೊಡ್ಡ 2 ಗೇಟ್ ಇದೆ, ಚಿಕ್ಕದು ಜನ ಹೋಗೋಕ್ಕೆ ಒಂದು ಚಿಕ್ಕದು ಗೇಟ್ ಮಾಡಿದ್ದಾರೆ. ಆ ಗೇಟು ಅಲ್ಲಿ ಸೈಕಲ್ ಹೋಗಲ್ಲ ಅಂತ ಆ ಗೇಟ್ನ ತಳ್ಳಿದ್ದಾನೆ ಅಂದರೆ ಸ್ವಲ್ಪ ಪುಷ್ ಮಾಡಿದ್ದಾನೆ.
ಅದೇನಾಗಿದೆ ವೆಯ್ಟ್ಗೆ ಮೇಲ್ ಬಿದ್ದೋಗಿದೆ, ಲಾಕ್ ಆಗಿದ್ದು. ನಾವು ಹೋಗಲ್ಲಿ ನೋಡಿದ್ವಿ, ಆ ಗೇಟು ಎಷ್ಟು ದೊಡ್ಡದಿದೆ ಅಂದರೆ 100 kgs ಮೇಲೆ ಇದೆ ಸರ್. ಅದು ಯಾಕೆ ಇವರು ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ವಾ? ಈ ಮಗುಗಾಗಿರೋ ಥರ ಬೇರೆ ಯಾರಿಗೂ ಆಗಬಾರ್ದು ಸರ್. ಆ ಹುಡುಗಂದು ಫೋಟೋ ನನ್ನ ಹತ್ರ ಇದೆ, ಎಷ್ಟು ತುಂಬ ಸಣ್ಣಕ್ಕಿದ್ದಾನೆ ಆ ಹುಡುಗ. ಸೈಕಲ್ ಸಮೇತ ಹಿಡ್ಕೊಂಡು ಗೇಟ್ ತಳ್ಳಿದ ತಕ್ಷಣ ಬಿದ್ದೋಗೋ ಅಂತ ಅಷ್ಟು ಕೆಪಾಸಿಟಿ ಇರೋ ಹುಡುಗ ಅಲ್ಲ ಅವನು. ಸೊ ಇದು ಬೇಜವಾಬ್ದಾರಿ, ಕಂಪ್ಲೀಟಾಗಿ BBMP ಅವರ ಬೇಜವಾಬ್ದಾರಿ ತನದಿಂದನೇ ಆಗಿರೋದು ಸರ್. ಅದು ಗೇಟ್ ನಮಗೂ ತುಂಬ ಬೇಜಾರಾಗುತ್ತೆ. ಈ ಥರ ಎಲ್ಲ ಯಾರು ಹಿಂಗೆ ಇರಬಾರ್ದು ಸರ್. ಅದು BBMPನವರು ನೋಡ್ಬೇಕು, ಅದನ್ನು ಹೆಂಗಿದೆ ಏನಿದೆ ಅಂತ ನೋಡ್ಬೇಕು. ಫಸ್ಟು ಮಕ್ಕಳನ್ನ ಕಳಿಸ್ತಾರೆ ಆಟ ಆಡೋಕ್ಕೆ, ಮನೆಯಲ್ಲೇ ಇರೋಕ್ಕಾಗತ್ತೆ ಮಕ್ಕಳಿಗೆ? ಮಗು ತಿರ್ಗಾ ಬರುತ್ತೆ ಸರ್. ಗ್ರೌಂಡಿನ ರಿನೋವೇಷನ್ಗೆ ಅಂತಲೇ ಕೆಲವೊಂದು ಇದನ್ನು ಇದು ಮಾಡ್ಕೊಂಡಿದ್ರು. ಆ ಗ್ರೌಂಡನ್ನ ಡೆವಲಪ್ ಮಾಡಬೇಕು, ರಿನೋವೇಷನ್ ಮಾಡಬೇಕು ಅಂತಲೇ ಅದನ್ನು ಪ್ಲ್ಯಾನ್ ಮಾಡಿದರು. ರಿನೋವೇಷನ್ ಟೈಮಲ್ಲೂ ಸುಮಾರು ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಗುಂಡಿಗಳಗ್ದು ಎಲ್ಲ ಮಾಡಿ ಇದು ಮಾಡಿದ್ರು ಅಂಥದ್ರಲ್ಲಿ ಈ ಇನ್ಸಿಡೆಂಟ್ ನಡೆದಿದೆ ಅಂದರೆ ಇದು ಸ್ವಲ್ಪ ಸೀರಿಯಸ್ಸಾಗಿ ತೊಗೋಬೇಕಾಗಿದೆ.